ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಕೆ ವ್ಯಾಲ್ಯೂ ಅನ್ನೋದು ಈ ಕಾನ್ಸೆಪ್ಟ್ ಅನ್ನೋದು ಫಿಕ್ಸ್ ಕ್ವೆಶನ್ ಆಗಿರುತ್ತೆ, ಫಿಕ್ಸ್ ಕಾನ್ಸೆಪ್ಟ್ ಆಗಿರುತ್ತೆ ಅಂತ ನಾನು ಹೇಳಿದ್ದೆ. ಹೌದು, ಅದು 6 ಮಾರ್ಕ್ಸ್ ಫಿಕ್ಸ್ ಕ್ವೆಶನ್ ಆಗಿರುತ್ತೆ ಗೈಸ್. ಅದು 1 AL ಆಗಿರ್ಬೋದು ಅಥವಾ ಪಾಸಿಬಿಲಿಟೀಸ್ 2 AL ಬರ್ಬೋದು. ಓಕೆನಾ? ಸೊ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆನಾ? ಸೊ ಇದನ್ನು ಯಾವ ಥರ ಕೇಳ್ತಾರೆ ಅಂತ ಅಂದರೆ ಗೈಸ್, ಸೊ ನೋಡಿ ಕ್ವೆಶನ್ನು ಈ ಥರ ಇರುತ್ತೆ. ಏನಂದರೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಓಕೆನಾ? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಮತ್ತು 2 ಸಬ್ ಕ್ವೆಶನ್ಸ್ ಕೊಡ್ತಾರೆ. ಅದು ಡಿಪೆಂಡ್ ಆಗುತ್ತೆ, ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಸಬ್ ಕ್ವೆಶನ್ ಕೊಡ್ತಾರೆ ಅಂತ. ಇವಾಗ 7 ಮಾರ್ಕ್ಸಿಗೆ ಕ್ವೆಶನ್ ಇದ್ದರೆ ಇನ್ನು ಒಂದು ಸಬ್ ಕ್ವೆಶನ್ ಕೊಡ್ಬೋದು. ಓಕೆನಾ? ಸೊ ಈ ಸಬ್ ಕ್ವೆಶನ್ಸು ಡಿಪೆಂಡ್ಸ್ ಆನ್ ದ ಕ್ವೆಶನ್. ಬಟ್ ಯಾವಾಗಲೂ 6 ಮಾರ್ಕ್ಸ್ಗೆ ಬಂದಿರೋದು ಏನು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅನ್ನೋದು. ಸೊ ಬನ್ನಿ ಗೈಸ್, ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ, ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ. ಓಕೆ? ಸೊ ಫಸ್ಟ್ ಆಫ್ ಆಲು ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಸೊ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಮತ್ತು ನಾನು ಹೆಂಗೆ ಆನ್ಸರ್ ಬರಿಬೇಕು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲು ಈ ಥರ ಬಂದ ತಕ್ಷಣ ನೀವು ಫಸ್ಟ್ ಏನು ಬರಿಬೇಕು, ನೀವೇನು ಬರಿಬೇಕು ಅಂದರೆ, ಇವಾಗ ನೀವು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನು ಯಾವಾಗ ವ್ಯಾಲಿಡ್ ಇರುತ್ತೆ. ಓಕೆ? ಅದಕ್ಕೆ 2 ಕಂಡೀಷನ್ಸ್ ಇದೆ. ಫಸ್ಟ್ ಅದನ್ನು ಬರಿಬೇಕು. ಏನು? ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಓಕೆ? ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ is valid if and only if first condition ಏನು ಅಂದರೆ p of x should be greater than or equal to 0. ಅಂದರೆ ಈ ಎಲ್ಲ ವ್ಯಾಲ್ಯೂಸ್ಗಳಿರುತ್ತಲ್ವಾ, ಈ ಎಲ್ಲ ವ್ಯಾಲ್ಯೂಗಳು ಕೂಡ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿರಬೇಕು. ಅಂದರೆ 0 ಅಂದರೆ 0 1 2 3 ಆ ಥರ ಈಕ್ವಲ್ ಟು 0 ಆಗಿರ್ಬೋದು, ಅಥವಾ 0ಕ್ಕಿಂತ ನೆಕ್ಸ್ಟ್ ಜಾಸ್ತಿ ನಂಬರ್ ಕೂಡ ಆಗಿರ್ಬೋದು. ಓಕೆನಾ? ಸೆಕೆಂಡ್ ಕಂಡೀಷನ್ ಬಂದು ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು 1. ಅಂದರೆ ಇವನ್ ಎಲ್ಲ ಸಮ್ ಮಾಡಿದಾಗ, ಈ ಇಂಡಿವಿಜುವಲ್ ಎಲಿಮೆಂಟ್ಸ್ನ ಪ್ರತಿಯೊಂದು ಸಮ್ ಮಾಡಿದಾಗ ಅದು ಈಕ್ವಲ್ ಟು 1 ಆಗಿರಬೇಕು. ಓಕೆನಾ? ಫಸ್ಟು ಇದನ್ನು ಬರಿಬೇಕು. ನೆಕ್ಸ್ಟ್ ಏನು ಬರಿಬೇಕು, ಇವಾಗ ನಾವು ಇವೆರಡು ಕಂಡೀಷನ್ ಇದೆ ಅಂತ ಗೊತ್ತಾಯಿತು. ಸೊ ಇವಾಗ ಕೊಟ್ಟಿರೋ ಕ್ವೆಶನ್ಗೆ ನಾವು ಲಿಂಕ್ ಮಾಡೋಣ. ಸೊ ನಾವೇನು ಮಾಡ್ತಿದ್ದೀವಿ, ಸೊ ವಿ ಆಲ್ರೆಡಿ ನೋ ದಟ್, ಅಂದರೆ ವಿ ಮಸ್ಟ್ ಹ್ಯಾವ್ ಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಓಕೆ? ಆ್ಯಂಡ್ ಸೆಕೆಂಡ್ ಕಂಡೀಷನ್ ಏನಿದ್ದು, ಸಮೇಷನ್ ಆಫ್ ಪಿ ಆಫ್ ಎಕ್ಸ್. ಸಮೇಷನ್ ಅಂತ ಅಂದ್ರೇನು, ಈ ಸಿಂಬಲ್ ಇಂಡಿಕೇಟ್ಸ್ ಸಮ್ ಆಫ್ ಆಲ್ ದ ಎಲಿಮೆಂಟ್ಸ್ ಪ್ಲಸ್. ಓಕೆನಾ? ಸೊ ಏನು, ಕೆ ಪ್ಲಸ್ 3k ಪ್ಲಸ್ 5k ಪ್ಲಸ್ 7k ಪ್ಲಸ್ 9k ಪ್ಲಸ್ 11k ಪ್ಲಸ್ 13k ಇಸ್ ಈಕ್ವಲ್ ಟು 1. ಓಕೆ? ಮಾಡಿ ನೋಡೋಣ. 1 plus 3 plus 5 plus 7 plus 9 11 plus 13 is equal to 49. So 49k is equal to 1. ಸೊ ಇದನ್ನು ನೀವು ಕೆಳಗೆ ತೊಗೊಂಡೋದಾಗ k is equal to 1 divided by 49. ಓಕೆ? ಇದು ಬಂದು ಕೆ ವ್ಯಾಲ್ಯೂ. ಸೊ ಇಷ್ಟು ಕೆ ವ್ಯಾಲ್ಯೂ ಬಂದಮೇಲೆ ನೀವು ಇನ್ನೊಂದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನೀವು ಹೊಸದಾಗಿ ಬರಿಬೇಕಾಗತ್ತೆ. ಸೊ ಹೆಂಗೆ, ಎಕ್ಸು ಪಿ ಆಫ್ ಎಕ್ಸು. ಸೊ 0 ಕೆ ವ್ಯಾಲ್ಯೂಲಿ ಏನು ಬರೀಬೇಕಾಗುತ್ತೆ, 1 divided by 49. ಸೊ ಅದೇ ಥರ 3k ಅಂದರೆ 3 into 1 divided by 49. 2 ಅಂದರೆ 5k ಅಂದರೆ 5 into 1 divided by 49. 3 7 divided by 49. ಸೊ ಈ ಥರ 5 into 1 ಅಂದರೆ ಏನು, 5 ಅಲ್ವಾ? ಸೊ ಅದೇ ಥರ ನಾನು ನೆಕ್ಸ್ಟು ಡೈರೆಕ್ಟ್ ಬರಿತಾ ಹೋಗ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಸೊ 4ಅಲ್ಲಿ ಏನಿದೆ, 9 divided by 49. ಸೊ 5 11 divided by 49. 6 13 divided by 49. ಓಕೆನಾ? ನೀವು ಹೊಸದಾಗಿ ಮತ್ತೆ ಏನಂತೀರ, ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಬಿಲ್ಡ್ ಮಾಡಬೇಕು. ಓಕೆ? ಅದಾದಮೇಲೆ ಸೊ ಫಸ್ಟ್ ಸಬ್ ಕ್ವೆಶ್ಚನ್ ಏನಿದೆ ಇಲ್ಲಿ, ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಮಾಡೋಣ. ಸೊ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಅಂದರೆ ಏನು? ಸೊ ಈಕ್ವಲ್ ಟು 5, ಫಸ್ಟು ಪಿ ಆಫ್ 5, 5ಕ್ಕಿಂತ ಜಾಸ್ತಿ. ಸೊ 5 ಮೋರ್ ದ್ಯಾನ್ 5 ಅಂತ ಅಂದರೆ ನೆಕ್ಸ್ಟ್ ಇರೋದೇನು, 6 ಅಷ್ಟೇ. ಪಿ ಆಫ್ 6. ಪಿ ಆಫ್ 5 ವ್ಯಾಲ್ಯೂ ಏನು, ಪಿ ಆಫ್ 5 ವ್ಯಾಲ್ಯೂ
11/49. ಓಕೆ, ಪಿ ಆಫ್ 6 ವ್ಯಾಲ್ಯೂ ಏನು ಕೆಳಗಡೆ ನೋಡಬೇಕು, 13/49. ಸೊ ಇದನ್ನು ಮಾಡಿದಾಗ ನಮಗೇನು ಬರುತ್ತೆ, 11/49 ಪ್ಲಸ್ 13/49 ಏನು ಬರುತ್ತೆ, 24/49. ಓಕೆ, 24/49. ಸೊ ನೆಕ್ಸ್ಟ್ ಕ್ವೆಶ್ಚನ್, ಸಬ್ ಕ್ವೆಶ್ಚನ್ ಏನು, ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ 3 ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 6. ಅಂದರೆ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ 3 ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 6 ಅಂದರೆ ಗ್ರೇಟರ್ ದೆನ್ 3 ಇರಬೇಕು. ಗ್ರೇಟರ್ ದೆನ್ 3 ಅಂದರೆ ಎಷ್ಟು, 4, 5, 6. ಎಕ್ಸ್ ಗ್ರೇಟರ್ ದೆನ್, ಫಸ್ಟು ಇದನ್ನು ನಾವು ಸ್ಪ್ಲಿಟ್ ಮಾಡ್ಕೊಳೋದಾದರೆ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ 3, ಎಕ್ಸ್ ಗ್ರೇಟರ್ ದೆನ್ 3 ಅಂದರೆ ಯಾವ ವ್ಯಾಲ್ಯೂ ಬರುತ್ತೆ, 4, 5, 6 ಅಲ್ವಾ, 4, 5, 6. ಇನ್ನೊಂದು ಕಂಡೀಷನ್ ಏನು, ಪಿ ಆಫ್ ಎಕ್ಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 6 ಅಂದರೆ ಎಕ್ಸ್ಗಿನ್ನ ಕಡಿಮೆ ಅಂದರೆ 6ಗಿನ್ನ ಕಡಿಮೆ ಇರಬೇಕು. 6ಗಿನ್ನ ಕಡಿಮೆ ಯಾವುದು, 5, 4, 3, 2, 1 ಅಲ್ವಾ. ಸೊ ಇವಾಗ ನೀವು ಎರಡು ಕಂಬೈನ್ ಮಾಡಿದಾಗ ಎಕ್ಸ್ ಗ್ರೇಟರ್ ದೆನ್ 3 ಅಂದರೆ ಎಕ್ಸ್ ಗ್ರೇಟರ್ ದೆನ್ 3 4, 5, 6 ಅಂತ ಅಂದೆ. ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 6 ಅಂದರೆ 6, 6ಕ್ಕಿಂತ ಕಡಿಮೆ ಅಂತ ಅಂದರೆ ಪಿ ಆಫ್ 4, ಪಿ ಆಫ್ 5, ಪಿ ಆಫ್ 6. ಓಕೆ, ಪಿ ಆಫ್ 4 3ಗಿನ್ನ ಜಾಸ್ತಿ ಇದೆಯಾ, 5 3ಗಿನ್ನ ಜಾಸ್ತಿ ಇದೆಯಾ, ಮತ್ತು ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 6. ಪಿ ಆಫ್ 6 ಗ್ರೇಟರ್ ದೆನ್ 3 ಇದೆಯಾ, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 6 ಆ ಥರ. ಸೊ ಇವಾಗ ಪಿ ಆಫ್ 4 ವ್ಯಾಲ್ಯೂ ಏನು, 9/49. ಆಮೇಲೆ ಪಿ ಆಫ್ 5 ವ್ಯಾಲ್ಯೂ ಏನು, 11/49. ಪಿ ಆಫ್ 6 ವ್ಯಾಲ್ಯೂ ಏನು, 13/49. ಸೊ ಇದನ್ನು ನಾವು ಮಾಡಿದಾಗ 9/49, ನೆಕ್ಸ್ಟು 11/49, ನೆಕ್ಸ್ಟು 13/49. ಆನ್ಸರ್ ಏನು ಬಂತು, 33/49. ಜಸ್ಟ್ ಇಷ್ಟೇ ಗಾಯ್ಸ್, ಇಷ್ಟೇ. ಓಕೆನಾ, ಇದು ಫೈಂಡಿಂಗ್ ದ ಕೆ ವ್ಯಾಲ್ಯೂ. ನೀವು ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇರುತ್ತೆ. ಓಕೆ, ನಿಮಗೆ ಇದರಲ್ಲಿ ಏನಾದರೂ ಒಂದು ಡೌಟ್ ಇದ್ರೂ ಕೂಡ, ಯಾವುದೇ ರೀತಿ ಡೌಟ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಅದನ್ನು ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಸೊ ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಓಕೆ, ಬಾಯ್, ಥ್ಯಾಂಕ್ ಯು.